ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಡೈರೆಕ್ಟಾಗಿಯೇ ಮಾತಾಡಿದ್ದೆ, ಆದರೆ ಕೆಲವೊಂದಿಷ್ಟು ಡಿಸ್ಟರ್ಬೆನ್ಸಿಂದ ಆ ವಾಯ್ಸ್ ಕಟ್ಟಾಗಿತ್ತು. ಹಾಗಾಗಿ ನನಗೆ ಅದನ್ನೇ ಹಾಕೋದಕ್ಕಾಗಲಿಲ್ಲ. ಸೊ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೊಂಬೇಡಿ, ಲಿಪ್ ಸಿಂಕ್ ಆಗಿಲ್ಲ ಅಂತ. ಸೊ ಬೆಳಗ್ಗೆಯಿಂದ ಇವತ್ತು ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿ ಅಪ್ಪುನ ಮಲಗಿಸಿದ್ದೀನಿ. ಇವಾಗ ನಾನು ಶಾಪ್ಗೆ ಹೋಗ್ತಾ ಇದ್ದೀನಿ. ಶಾಪಲ್ಲಿ ಇವತ್ತು ಕೆಲವೊಂದು ಕೆಲಸಗಳೆಲ್ಲ ಇತ್ತು, ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಿತ್ತು. ಪ್ರಾಡಕ್ಟ್ಸ್ಗಳನ್ನೆಲ್ಲ ಈ ರೂಮಲ್ಲೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಓದ್ ಬ್ಲಾಗಲ್ಲಿ, ಎಲ್ಲ ಮೆಸ್ಸಿ ಆಗಿತ್ತು, ಎಲ್ಲ ಜೋಡಿಸಿಟ್ಟಿದ್ದೆ. ಇವಾಗ ಏನೇನು ಮೇನ್ ಪ್ರಾಡಕ್ಟ್ಸ್ಗಳು ಏನು ಬೇಕು ಅದನ್ನೆಲ್ಲ ತೊಗೊಂಡೋಗಿ ನಾನು ಶಾಪ್ಗೆ ಇಕ್ಕೋತಾ ಇದ್ದೀನಿ, ಅಲ್ಲಿ ನನಗೆ ಬೇಗ ಕೈಗೆ ಸಿಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಇನ್ನು ನಾನು ಕೂಡ ಶಾಪಿಗೆ ಬಂದು ಕರೆಂಟ್ ಇತ್ತು, ಹಾಗಾಗಿ ಬೇಗನೆ ಕೆಲಸ ಮಾಡ್ಕೊಳ್ಳೋಣ. ಇನ್ನು ಅಪ್ಪು ಕೂಡ ಮಲಗಿದ್ದಾನೆ, ಅವ್ನು ಬಂದರೆ ಕೆಲಸ ಅಂತೂ ಮುಗಿಯಲ್ಲ. ಹಾಗಾಗಿ ಇವತ್ತು ಶಾಪಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಿಂದಿನ ದಿವಸ ಜ್ಯುವೆಲ್ರಿ ನೋಡೋಕ್ಕೆ ಅಂತೇಳಿ ಕಸ್ಟಮರ್ಸ್ ಬಂದಿದ್ದರು, ಹಾಗಾಗಿ ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದೆ. ಜ್ಯುವೆಲ್ರಿ ಎಲ್ಲ ಹಂಗೆ ಇಟ್ಬಿಟ್ಟು ಹಾಗೆ ನೆನ್ಮಂಗ್ಲಕ್ಕೆ ಹೋಗಿ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಹೇಳಿದ್ದೆ, ಅದನ್ನೆಲ್ಲ ತರಿಸಿದ್ರು. ಅದನ್ನು ಕೂಡ ಎಲ್ಲ ತೊಗೊಂಬಂದು ಅಲ್ಲೇ ಇಟ್ಬಿಟ್ಟಿದ್ದೆ ನೈಟು. ಹಾಗಾಗಿ ಬೆಳಗ್ಗೆ ಎದ್ದು ಆ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಕಂಟಿನ್ಯೂಸ್ ಆಗಿ ಆರ್ಡ್ರ್ ಇರೋದ್ರಿಂದ ಅದಕ್ಕೆ ಹೋಗ್ಬಿಟ್ರೆ ಈ ಕೆಲಸಗಳು ಹಂಗೆ ನಿಂತು ಹೋಗ್ಬಿಡುತ್ತೆ. ಹಾಗಾಗಿ ಇವತ್ತು ಆ ಕೆಲಸ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಶಾಪಲ್ಲಿ ಯಾವುದೇ ರೀತಿಯಂಥ ವುಡ್ ವರ್ಕ್ ಎಲ್ಲ ಮಾಡಿಸಿಲ್ಲ. ಹಾಗಾಗಿ ನಾನು ಈ ಥರ ಸ್ಟೋರೇಜ್ ರ್ಯಾಕರ್ನ ಮುಂಚೆನೇ ತರಿಸಿ ಇಟ್ಕೊಂಡಿದ್ದೆ. ನಿಮಗೆ ಗೊತ್ತಿರುತ್ತೆ, ನಾನು ಕಿಚನ್ ಮೇಕವರಲ್ಲಿ 2 ರ್ಯಾಕರ್ ತರಿಸಿದೆ. ಆಮೇಲೆ ಒಂದು ಜ್ಯುವೆಲ್ರಿ ಎಲ್ಲ ತರ್ತಾ ಅದು ಜಾಸ್ತಿ ಆಗೋಯ್ತು ಅಂತೇಳಿ ಇನ್ನೊಂದು ರ್ಯಾಕರ್ನ ತರಿಸಿದೆ. ಹಾಗಾಗಿ ಇದೆರಡನ್ನೂ ನಾನು ಶಾಪ್ಗೆ ಶಿಫ್ಟ್ ಮಾಡ್ಕೊತೀನಿ ಅಂತೇಳಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಅದನ್ನು ಶಾಪ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲನೂ ಕ್ಲೀನ್ ಮಾಡಿ, ಆ್ಯಂಡ್ ಅದರಲ್ಲಿ ಬೇಡದಿರೋ ವಸ್ತುಗಳೇ ಜಾಸ್ತಿ ಇತ್ತು. ರೂಮಲ್ಲಿ ಇಟ್ಬಿಟ್ಟಿದ್ನಲ್ಲ, ಎಲ್ಲ ತೊಗೊಂಡೋಗಿ ಅಪ್ಪಿ ನಾನು ಎಲ್ಲನೂ ತುಂಬಿಟ್ಟಿದ್ವಿ. ಏನಕ್ಕೆ ಇಷ್ಟೊಂದು ಐಟಮ್ಸ್ ಇದೆ ಅಂತಲೇ ಗೊತ್ತಾಗಿರಲಿಲ್ಲ. ಆಮೇಲೆ ಇವಾಗ ನೋಡ್ತಾ ಇದ್ರೆ ಎಲ್ಲ ತೆಗಿತಾ ಇದ್ದೀನಿ, ಎಷ್ಟು ಐಟಮ್ಸ್ ಅದು ಇದು ಅಂತೆಲ್ಲ ತುಂಬಿಟ್ಬಿಟ್ಟಿದೆ. ಹಾಗಾಗಿ ಇವಾಗ ಶಾಪ್ಗೆ ಏನು ಬೇಕು ಅಷ್ಟನ್ನು ಮಾತ್ರ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ನಾನು ರೂಮ್ಗೆ ಶಿಫ್ಟ್ ಮಾಡಿಕೊಂಡೆ. ಇನ್ನೊಂದಿತ್ತಲ್ಲ ಡ್ರಾಯರ್ದು, ಅದಕ್ಕೆ ನನ್ನ ಒಂದು ಪರ್ಸ್ನಲ್ ಮೇಕಪ್ ಐಟಮ್ಸು, ರಿಬ್ಬರು, ಕ್ಲಿಪ್ಸು ಈ ಥರದ್ದೆಲ್ಲ ಒಂದು ಮಣ ಬಿದ್ದಿತ್ತು. ಹಾಗಾಗಿ ಅದನ್ನೆಲ್ಲ ನಾನು ನಮ್ಮ ಮನೆಗೆ ಡ್ರೆಸ್ಸಿಂಗ್ ಟೇಬಲ್ ರೂಮ್ಗೆ ಶಿಫ್ಟ್ ಮಾಡ್ಕೊಂಡು, ಇದು ಬರೀ ಶಾಪ್ಗೆ ಏನೇನೆಲ್ಲ ಪ್ರಾಡಕ್ಟ್ಸ್ ಬೇಕೋ ಅಷ್ಟನ್ನು ಮಾತ್ರ ಕೈಗೆ ಸಿಗೋ ಥರ ಸ್ಟೋರೇಜ್ಗೆ ನಾನು ಇಟ್ಕೊಂಡೆ. ಇನ್ನು ಐಬ್ರೋ ಮತ್ತು ಹೇರ್ ಕಟ್ಗೆಲ್ಲ ಬರ್ತಾ ಇರ್ತಾರಲ್ಲ, ಅದನ್ನು ನಾನು ಮೇಲೇ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿ, ಇನ್ನು ಮಿಕ್ಕಿದ ಫೇಶಿಯಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆಮೇಲೆ ಪೆಡಿಕ್ಯೂರ್, ಮೆನಿಕ್ಯೂರ್ ಈ ಥರದ್ದು ಏನೇನು ಪ್ರಾಡಕ್ಟ್ಸ್ ಎಲ್ಲ ತರಿಸಿದೆ ಅದನ್ನೆಲ್ಲ ನಾನು ಈ ಥರ ಡ್ರಾಯರಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ವೆಟ್ ಟಿಶ್ಯೂಸು ಮತ್ತು ಡ್ರೈ ಟಿಶ್ಯೂ ಈ ಥರದ್ದೆಲ್ಲ ತರಿಸಿದ್ದೆ. ಡ್ರೈ ಟಿಶ್ಯೂ ಏನಂದರೆ ಬಲ್ಕಲ್ಲಿ ತಂದರೆ ನಮಗೂ ಕೂಡ ವರ್ತ್ ಆಗುತ್ತೆ. ಹಾಗಾಗಿ ಡ್ರೈ ಟಿಶ್ಯೂ ಕೆಲವೊಂದಿಷ್ಟು ಅವಶ್ಯಕತೆ ಇದೆ, ಹಾಗಾಗಿ ತರಿಸಿದ್ದೆ. ಅದನ್ನು ಕೂಡ ಎಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಬೇಕು ಅದನ್ನೆಲ್ಲ ಎತ್ತಿಟ್ಟು, ಇನ್ನು ಜ್ಯುವೆಲ್ರಿಗೆ ಅಂತೇಳಿ ನಾನು ಸಪ್ರೇಟಾಗಿ ಈ ಥರ ಸ್ಟ್ಯಾಂಡನ್ನ ತರಿಸಿದ್ದೀನಿ. ನೀವು ನೋಡಿದ್ದೀರಾ, ಇದಕ್ಕಿಂತ ಮುಂಚೆ ನಾನು ವ್ಲಾಗಲ್ಲಿ ಹಾಕಿದ್ದೆ, ಅದರ ಲಿಂಕನ್ನ ನಾನು ಕೊಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಆದರೆ ಹುಡುಕ್ಬಿಟ್ಟು ನಾನು ಲಿಂಕನ್ನ ಕೊಡ್ತೀನಿ. ಹಾಗೆ ಐರನ್ ಟೇಬಲ್ ಸ್ಟ್ಯಾಂಡ್ದು ನಾನು ತೊಗೊಂಡಾಗ ಲಿಂಕ್ ಕೇಳ್ತಾಯಿದ್ರಿ, ನನಗೆ ಅದೇನಾಗಿತ್ತು ಅಂದರೆ ಲಿಂಕೇ ಓಪನ್ ಆಗ್ತಾಯಿಲ್ಲ ಅದರದ್ದು. ಅದು ಎಷ್ಟು ಸತಿ ಇದನ್ನು ಮಾಡಿದ್ರೆ ಆ ಲಿಂಕ್ ಓಪನ್ ಆಗ್ತಾಯಿಲ್ಲ. ಹಾಗಾಗಿ ನಾನು ಅದು 2-3 ವ್ಲಾಗಲ್ಲಿ ಎಷ್ಟೊಂದು ಜನ ಕೇಳಿದ್ದೀರಾ, ಸಾರಿ ನಂಗೆ ಹಾಕೋಕ್ಕಾಗಲಿಲ್ಲ, ಲಿಂಕ್ ಓಪನ್ನೇ ಆಗ್ತಾಯಿಲ್ಲ. ಯಾಕೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಅಂದರೆ ಔಟ್ ಆಫ್ ಸ್ಟಾಕ್ ಆದರೆ ಓಪನ್ ಆಗಲ್ವಾ, ಇಲ್ಲೇನು ಅಂತಲೂ ಗೊತ್ತಿರಲಿಲ್ಲ, ಔಟ್ ಆಫ್ ಸ್ಟಾಕ್ ಅಂತಲೂ ಇರಲಿಲ್ಲ. ಹಾಗಾಗಿ ಇವತ್ತು ನಾನು ಇನ್ನೊಂದು ಸತಿ ಚೆಕ್ ಮಾಡಿಬಿಟ್ಟು ನನಗೆ ಲಿಂಕ್ ಸಿಕ್ಕಿದ್ರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಟೋರೇಜ್ ರ್ಯಾಕರ್ದಾಗಿರ್ಬೋದು, ಐರನ್ ಸ್ಟ್ಯಾಂಡದಾಗಿರ್ಬೋದು, ಲಿಂಕನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ರೀಸನಬಲ್ ಪ್ರೈಸಲ್ಲೇ ಇರುತ್ತೆ. ನನಗೆ ಕೇಳಿದ್ರಿ, ನಾನೇ ರೀಸನಬಲ್ ಪ್ರೈಸಲ್ಲಿ ತೊಗೊಂಡಿದ್ದೀನಿ, ಬೇಕು ಅಂದರೆ ಲಿಂಕ್ ಹಾಕ್ತೀನಿ ಅಂತ. ಆದರೆ ಆವಾಗ ಲಿಂಕ್ ಓಪನ್ನೇ ಆಗ್ತಿರಲಿಲ್ಲ, ಯಾಕೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಇವತ್ತು ಒಂದು ಸತಿ ಚೆಕ್ ಮಾಡಿ ನಾನು ಹಾಕ್ತೀನಿ. ಇನ್ನು ಇದು ಬಂದು ಏನಂದರೆ ಜಿಪ್ಪನ್ನೆಲ್ಲ ಕ್ಲೋಸ್ ಮಾಡಿಬಿಡ್ತು, ನಾನು ನಿಮಗೆ ತೋರಿಸಿದ್ದೆ. ಹಾಗಾಗಿ ಜ್ಯುವೆಲ್ರಿ ಎಲ್ಲ ಆರ್ಗನೈಸ್ಡಾಗಿ ಇಟ್ಕೊಂಡ್ರೆ ನನಗೆ ಮೆಸ್ಸಿ ಆಗೋಲ್ಲ. ಯಾರಾದರೂ ಬಂದು ಕೇಳಿದ್ರು ಹಂಗೂ ಕೂಡ ಎತ್ತಿ ಕೊಡ್ಬೋದು, ಡಸ್ಟ್ ಏನಾಗಿರಲ್ಲ ಅನ್ನೋದೊಂದು ಕಾನ್ಫಿಡೆನ್ಸು. ಹಾಗಾಗಿ ಸೊ ಇದನ್ನೇ ನಾನು ಶಾಪ್ಗೆ ಶಿಫ್ಟ್ ಮಾಡಿಕೊಂಡು ಡ್ರೈ ಟಿಶ್ಯೂನೆಲ್ಲ ಎತ್ತಿಟ್ಕೊಂಡೆ ಸಪ್ರೇಟಾಗಿ. ಇನ್ನು ಜ್ಯುವೆಲ್ರಿದು ಕೂಡ ಅಷ್ಟೇ ಎಲ್ಲ ಮೆಸ್ಸಿಯಾಗಿ ಇಟ್ಬಿಟ್ಟಿದ್ದೆ. ಯಾಕಂದರೆ ಜ್ಯುವೆಲ್ರಿ ನೋಡೋಕೆ ಬರ್ತಾರಲ್ಲ, ಅವ್ರಿಗೆ ಹಂಗೆ ತೋರಿಸಿ ಹಂಗಂಗೆ ಎಲ್ಲ ಇಟ್ಬಿಟ್ಟಿದ್ದೆ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ನನಗೆ ವರ್ಕ್ ಕೂಡ ಇತ್ತು, ಅವರು ಕೂಡ ಜ್ಯುವೆಲ್ರಿ ಬುಕ್ ಮಾಡಿದರು. ಅದಕ್ಕೆಲ್ಲ ಸೆಗ್ರಿಗೇಟ್ ಮಾಡಿ ಅವ್ರಿಗೇನು ಕೊಡಬೇಕು, ಇದೇನು ಇಡಬೇಕು ಅದನ್ನೆಲ್ಲ ನಾನು ಸಪ್ರೇಟಾಗಿ ಎಲ್ಲ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ನಾನ್ ಬ್ರೈಡಲ್ ಜ್ಯುವೆಲ್ರಿ ಕೂಡ ಕೇಳಿದರೆ ಅದು ಕೂಡ ಸ್ಟಾಕಿಗೆ ಬಂದಿತ್ತು. ಕೆಲವೊಂದಿಷ್ಟು ಡಿಸೈನ್ಗಳು ಕಮ್ಮಿ ಇದರಲ್ಲಿ ನಿಮಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸಿಟ್ಕೊಂಡಿದ್ದೆ. ಹಾಗೆ ಒಬ್ಬರು ಜ್ಯುವೆಲ್ರಿ ಕೂಡ ಬುಕ್ ಮಾಡಿದರು ರೆಂಟಿಗೆ, ಅವರು ಇವತ್ತು ಬಂದು ಇಸ್ಕೊತೀನಿ ಅಂತ ಹೇಳಿದರು. ಅವ್ರಿಗೂ ಕೂಡ ಇನ್ನೊಂದು ಸತಿ ನಾನು ಜ್ಯುವೆಲ್ರಿ ಏನೇನು ಕೇಳಿದ್ರು ಆ ಫೋಟೋನ ಇದನ್ನು ಮಾಡಿಕೊಂಡು ಎಲ್ಲ ಸೆಟ್ ಮಾಡಿ ಎತ್ತಿಟ್ಬಿಟ್ಟು ಇವಾಗ ನೋಡ್ತಾ ಇದ್ದೀರಾ ಯಾವ ಥರ ಕಾಣಿಸ್ತಾ ಇದೆ ಜ್ಯುವೆಲ್ರಿದು ಅಂತ ಹೇಳ್ಬಿಟ್ಟು.
ಇನ್ನು ಕೆಲವೊಂದಿಷ್ಟು ಬಾಕ್ಸ್ಗಳು ಇಲ್ಲ. ಕೆಲವೊಂದು ಜ್ಯುವೆಲ್ರಿದು ನಾನು ಕಸ್ಟಮರ್ಸ್ಗೆ ಕೊಡ್ತೀನಲ್ಲ, ಅವ್ರು ಆ ಬಾಕ್ಸ್ನ ಅವ್ರು ಕೊಡೋದೇ ಇಲ್ಲ, ಯಾವುದೋ ಬೇರೆದಕ್ಕೆ ಹಾಕ್ಕೊಡ್ತಾರೆ. ಅವಾಗ ಏನಾಗ್ಬಿಡುತ್ತೆ ಅಂದರೆ ನನಗೆ ಜ್ಯುವೆಲ್ರಿ ಬಾಕ್ಸ್ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇನ್ನೂ ಕೆಲವೊಂದಿಷ್ಟು ಜ್ಯುವೆಲ್ರಿ ಬಾಕ್ಸ್ಗಳನ್ನ ತರಬೇಕು ನಾನೇ. ಈ ಥರ ಆಗುತ್ತೆ. ಕೊಟ್ಟಾಗ ಅದೇ ಬಾಕ್ಸಲ್ಲಿ ಹಾಕ್ಕೊಡಿ ಅಂತ 1000 ಸತಿ ಹೇಳಿರ್ತೀವಿ. ಆದರೆ ಆ ಬಾಕ್ಸ್ನ ನಮಗೆ ಕಳೆದೋಯ್ತು, ನಮಗೆ ಸಿಕ್ಕಿಲ್ಲ, ನಾನು ಯಾವುದೋ ಕವರಲ್ಲಿ ಹಾಕ್ಕೊಟ್ಟಿದ್ದೀನಿ. ಎಷ್ಟೊಂದು ಜನ ಕವರಲ್ಲಿ ಹಾಕ್ಕೊಟ್ಟು ಎಲ್ಲ ಹಾಳಾಗಿರೋ ಥರನೇ ಅನಿಸ್ಬಿಡುತ್ತೆ, ಒಂದೊಂದ್ಸತಿ ಬೇಜಾರಾಗುತ್ತೆ. ಹಾಗಾಗಿ ಇವಾಗ ಎಷ್ಟು ಬಾಕ್ಸ್ ಇತ್ತೋ ಅದರೊಳಗೇ ಎಲ್ಲ ನೀಟಾಗಿ ಟಿಶ್ಯೂ ಪೇಪರ್ನಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನಾನು ನೆನ್ಮಂಗ್ಲಕ್ಕೆ ಹೋದಾಗ ಅಲ್ಲೇ ಬಾಕ್ಸ್ಗಳನ್ನೆಲ್ಲ ತೊಗೊಂಬರೋಣ ಅಂತ. ಇನ್ನು ಈ ರೂಮಲ್ಲಿ ನಾನೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಇದಕ್ಕೆ ಈ ರೂಮ್ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡಿಕೊಂಡೆ, ಏನೇನು ಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ರ್ಯಾಕರ್ನ ನಾನು ಕಿಚನಲ್ಲಿ ಇಟ್ಟಿದ್ದೆ, ಅದನ್ನು ಈ ರೂಮಿಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡು, ಇನ್ನು ಸಂಜೆ ಫ್ರೆಶ್ ಅಪ್ ಆಗಿ ಸಣ್ಣದಾಗಿ ಪೂಜೆ ಮಾಡೋಣ, ಕಡ್ಡಿ ಹಚ್ಚೋಣ ಅಂತ ಹೇಳ್ಬಿಟ್ಟು. ಹೆಂಗೋ ಕ್ಲೀನ್ ಮಾಡಿದ್ನಲ್ಲ, ಸ್ವಲ್ಪ ಘಮ್ ಅಂತ ಇರುತ್ತೆ ಕಡ್ಡಿ ಹಚ್ಚಿದ್ರೆ, ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇರುತ್ತೆ. ಹಾಗಾಗಿ ಇವತ್ತು ಸಣ್ಣದಾಗಿ ಪೂಜೆ ಕೂಡ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅಪ್ಪು ಕೂಡ ಎದ್ದಿದ್ದ. ಹಾಗಾಗಿ ಅವನು ಕೂಡ ಮುಖ ತೊಳೆಸ್ಬಿಟ್ಟು ಅವನು ಕೂಡ ಪೂಜೆ ಮಾಡ್ತೀನಿ ನಾನು ಅಂತ ಅವನು ಕೂಡ ನೋಡ್ತಾ ಇರ್ಬೋದು. ಅಂಗಡಿ ಒಳಗೆ ಪೂಜೆ ಮಾಡ್ತಾ ಇದ್ದಾನೆ. ಅಷ್ಟು ತುಂಟ ಆಗಿಬಿಟ್ಟಿದ್ದಾನೆ. ನಾನು ಏನೇ ಕೆಲಸ ಮಾಡಿದ್ರು ಕ್ಯಾತೆ ಮಾಡೋದೇ ಮಾಡ್ತಾಯಿರ್ತಾನೆ. ಇನ್ನು ಆವತ್ತಿನ ಸಂಜೆ ಜ್ಯುವೆಲ್ರಿ ಬೇಕು ಅಂದವರು ಈಸ್ಕೊಂಡು ಹೋದರು. ನನಗದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅಪ್ಪು ಸೈಕಲ್ ತುಳಿತಾ ಇದ್ದಾನೆ. ನಾನು ಅಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಎಲ್ಲ ಮುಗಿಸಿ ನೋಡಿದ್ರೆ ಸೈಕಲ್ ಅವನೇ ತುಳಿತಾ ಇದ್ದಾನೆ. ಫಸ್ಟು ಅವನಿಗೆ ಧೈರ್ಯ ಇರಲಿಲ್ಲ ಈಚೆಗಡೆ ತುಳಿಯೋಕ್ಕೆ, ಯಾಕೆ ಅಂದರೆ ಕಲ್ಲು ಇದೆಲ್ಲ ಇತ್ತಲ್ಲ, ಬಿದ್ದೋಗ್ಬಿಡ್ತೀನಿ ಅಂತೇಳಿ ತುಳಿತಾನೆ ಇರಲಿಲ್ಲ, ತಳ್ಳಾಡ್ಕೊತಾ ಇದ್ದ. ಇವತ್ತು ಸಡನ್ನಾಗಿ ಈಚೆ ಬರ್ತೀನಿ, ತುಳಿತಾ ಇದ್ದಾನೆ. ನನಗೆ ಒಂಥರ ಖುಷಿ. ಅವ್ನಿಗೆ ಇನ್ನೂ 3 ವರ್ಷ, ಆಲೇ ಸೈಕಲ್ ತುಳಿತಾ ಇದ್ದಾನೆ, ಅದು ಇಷ್ಟು ದೊಡ್ಡ ಸೈಕಲ್ಲು. ಅದು ನೋಡಿಕೊಂಡು ತಿರುಗಿಸ್ಕೊಳ್ಳೋದಾಗಿರ್ಬೋದು, ಸ್ಟ್ರೈಟಾಗಿ ಇದನ್ನು ಮಾಡೋದು, ಯಾರ ಸಪೋರ್ಟ್ ಇಲ್ದೇ ತುಳಿತಾ ಇದ್ದಾನೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು ಅವನನ್ನು ನೋಡಿದ್ರೆ. ನಾನು ಅವ್ನಿಗೆ ಎಂಕರೇಜ್ ಮಾಡ್ತಾಯಿದ್ದೆ, ಸೂಪರ್ ಪಾಪ, ಹಂಗೆ ತುಳಿ ಅಂತ ಹೇಳ್ತಾ ಇದ್ದಕ್ಕೆ ಅವ್ನಿಗೇನೋ ಖುಷಿಯಾಗಿ ಇನ್ನೂ ಜೋಶಾಗಿ ನೋಡ್ಬೋದು ಎಷ್ಟು ಸ್ಪೀಡಾಗಿ ತುಳಿಯೋದು, ಟರ್ನಿಂಗ್ಸ್ ತೊಗೊಳ್ಳೋದೆಲ್ಲ ಮಾಡ್ತಾಯಿದ್ದ. ನಾನು ಹೆಂಗೋ ರೈಸ್ ಎಲ್ಲ ಇಟ್ಬಿಟ್ಟು ಬಂದಿದ್ದೆ, ಸಾಂಬಾರ್ಗೆ ಒಗ್ಗರಣೆ ಹಾಕಬೇಕು ಅಂತ ಹೇಳ್ಬಿಟ್ಟು ಆಟ ಆಡು ಅಂತೇಳಿ ನಾನು ಒಳಗೆ ಬಂದು ಇವಾಗ ಸಾಂಬಾರು ಅಂದರೆ ಮೊಸಪ್ಪು ಸಾಂಬಾರು ಮಾಡೋಣ ಅಂತೇಳಿ ಇವಾಗ ಒಗ್ಗರಣೆ ಹಾಕಿ ಸೊಪ್ಪೆಲ್ಲ ಬೇಯಿಸಿಟ್ಟಿದ್ದೆ. ಅದನ್ನು ಮಸ್ತ್ಬಿಟ್ಟು ಹಾಗೆ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ, ಅನ್ನ, ಸಾಂಬಾರಿಗೆಲ್ಲ. ಹಾಗಾಗಿ ಮಾಡಿ ಊಟ ಮಾಡಿ ಇನ್ನು ಅಪ್ಪುನ ಮಲಗಿಸಿ ನಾನು ದಾವಸ್ಪೇಟೆಗೆ ಹೋದೆ. ಯಾಕಂದರೆ ಬ್ರೈಡ್ ಬುಕ್ ಆಗಿದ್ದರು, ಗ್ರೂಮ್ ಬ್ರೈಡ್ 2 ಕಡೆಯಿಂದನೂ ಬುಕ್ ಆಗಿತ್ತು. ಹಾಗಾಗಿ ಅವ್ರ ಸಿಸ್ಟರ್ಸು ಸೀರೆ ಎಲ್ಲ ತೀಸ್ಕೊಂಡು ಬರೋಣ ಅಂತೇಳಿ ದಾವಸ್ಪೇಟೆಗೆ ಹೋಗಿ ಅಲ್ಲಿಂದ ಅವ್ರ ಸೀರೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ವಾಪಸ್ ತೊಗೊಂಡ್ಬಂದೆ. ಯಾಕಂದರೆ ನನಗೆ ಟೈಮ್ ಸೇವ್ ಆಗುತ್ತೆ. ಮೊದಲನೇದಾಗಿ ನಾವು ಸ್ಯಾರಿ ಪ್ರಿಪ್ಲೇಟ್ ಮಾಡಿ ಇಟ್ಕೊಂಡ್ರೆ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡೋಷ್ಟೊತ್ತಿಗೆ ಟಕ್ ಅಂತ ಪಿನ್ ಮಾಡಿಬಿಡ್ಬೋದು. ಹಾಗಾಗಿ ಇನ್ನು ಮನೆಗೆ ಬಂದಿದ ತಕ್ಷಣ ಅಪ್ಪು ಮಲಗಿದ್ದ. ಹಾಗಾಗಿ ಅವನ್ನ ಎಬ್ರಿಸೋದು ಬೇಡ ಅಂತೇಳಿ ನಾನೇ ಇವಾಗ ಬಂದಿದ್ನಲ್ಲ ಮನೆಗೆ, ಊಟ ಗೀಟ ಎಲ್ಲ ಮಾಡಿ ತಿರ್ಗಾ ಶಾಪ್ಗೆ ಹೋಗಿ ಶಾಪಲ್ಲಿ ಇವಾಗ ಐರನ್ದೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಐರನ್ ಅದನ್ನು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡೋಣ ಅಂತ. ತುಂಬ ಕಷ್ಟ ಇದೆ, ತುಂಬ ಸುಲಭವಾಗಿ ಹೇಳ್ಬೋದು, ಆದರೆ ಅದನ್ನು ಮೇಂಟೈನ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಆದರೆ ಏನು ಮಾಡೋಕ್ಕಾಗಲ್ಲ, ವರ್ಕ್ ಅಂತ ಅಂದಮೇಲೆ ನಾವೇನಾದರೂ ಆಲ್ಟರ್ನೇಟಿವ್ ಆಗಿ ಮಾಡಿಕೊಂಡು ಪ್ರತಿಯೊಂದು ಕೆಲಸನೂ ಕರೆಕ್ಟ್ ಟೈಮ್ಗೆ ಆಗೋ ಥರ ಮಾಡಬೇಕು. ಆ್ಯಂಡ್ ಇದೇ ಹೇಳಿದ್ದು ನಾನು ಐರನ್ ಟೇಬಲ್ ನಾನು ತುಂಬಾ ರೀಸನಬಲ್ ಪ್ರೈಸಲ್ಲಿ ತೊಗೊಂಡಿದ್ದೆ. ಅವಾಗ ತುಂಬ ಜನ ಲಿಂಕ್ ಕೇಳಿದರೆ ನನಗೆ ಹಾಕ್ಲಿಕ್ಕೆ ಆಗಿರಲಿಲ್ಲ, ಅದು ಓಪನ್ ಆಗ್ತಾಯಿಲ್ಲ ಅಂತೇಳಿ. ಇವತ್ತು ಇನ್ನೊಂದು ಸತಿ ಚೆಕ್ ಮಾಡಿಬಿಟ್ಟು ನಾನು ಇದ್ದರೆ ಖಂಡಿತವಾಗ್ಲೂ ಹಾಕ್ತೀನಿ, ಇಲ್ಲಾಂದರೆ ನಾನು ಹೇಳ್ತೀನಿ ಈ ಥರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಇನ್ನು ಐರನ್ ಟೇಬಲ್ ಎಲ್ಲನೂ ಜೋಡಿಸ್ಕೊಂಡು ಅದಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು, ಐರನ್ ಬಾಕ್ಸು, ಕ್ಲಿಪ್ಸು ಪ್ರತಿಯೊಂದು ಇಟ್ಕೊಂಡು ಇನ್ನು ನಾನು ಯಾಕೋ ಒಂಥರ ಡ್ರೆಸ್ ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು. ಫುಲ್ಲು ಸೆಕೆ, ಒಂಥರ ಚಳಿ ಅನಿಸ್ತಾ ಇತ್ತಲ್ಲ ನನಗೆ. ಒಳಗಡೆ 4 ಗೋಡೆ ಇದ್ದಾಗ ಅಲ್ಲಿ ಏನು ಗಾಳಿ ಬರೋಲ್ಲ, ಒಂಥರ ಅನ್ನಿಸ್ತಾಯಿತ್ತು. ಹಾಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸೀರೆ ಅವ್ರು ಕೊಟ್ಟಿರೋದು ಐರನ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿ ಇಕ್ಕಾಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಜಾಸ್ತಿ ಜನ ಇದ್ದಾಗ ನಾವು ಈ ಥರ ಸ್ಯಾರಿನೆಲ್ಲ ಪ್ರೀಪ್ಲೇಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಅವರು ಹೇಳಿದ ಟೈಮ್ಗೂ ಕೂಡ ಎಲ್ಲನೂ ರೆಡಿ ಮಾಡಿ ಕಳಿಸ್ಬೋದು ಅಂತ ಒಂದು ಐಡಿಯಾಕ್ಕೆ ನಾನು ಅವ್ರಿಗೆ ಮುಂಚೆನೇ ಹೇಳಿ ಈಸ್ಕೊಂಡು ಬಂದು ಇವತ್ತು ಪ್ಲೀಟ್ಸ್ ಮಾಡಿ ಇಕ್ತಾಯಿದ್ದೀನಿ. ಎಂಥ ಪರಿಸ್ಥಿತಿ ಆಗಿತ್ತು ಅಂತಂದರೆ ಎಲ್ಲ ಲಾಸ್ಟ್ಗೆ ನಾನು ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ. ನಾನು ಮಿನಿ ವ್ಲಾಗಲ್ಲೂ ಕೂಡ ಹೇಳಿದೆ, ಒಂದು ಎಡವಟ್ಟು ಮಾಡ್ಕೊಂಡಿದ್ದೀನಿ, ಮಿಸ್ಟೇಕ್ ಆಗಿದೆ ಅಂತ. ಏನು ಮಿಸ್ಟೇಕು ಅಂತ ಅಂದರೆ ಇವಾಗ ಪ್ರೀಪ್ಲೇಟಿಂಗ್ ಕೊಟ್ಟಿದ್ರು, ನಾನು ಎಲ್ಲ ಸೀರೆನೂ ಪ್ರೀಪ್ಲೇಟ್ ಮಾಡಿ ಐರನ್ ಮಾಡೋಣ ಅಂತೇಳಿ ಎಲ್ಲನೂ ನೀಟಾಗಿ ಮಾಡ್ತಾಯಿದ್ದೆ. ಎಷ್ಟು ಕೇರ್ಫುಲ್ಲಾಗಿ ಮಾಡ್ತಾಯಿದ್ದೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಕೇರ್ಫುಲ್ಲಾಗಿ ಅಷ್ಟು ಮೈ ತುಂಬ ಕಣ್ಣು ಅಂತ ಹೇಳ್ತಾರಲ್ಲ ಹಂಗೆ ಮಾಡ್ತಿದ್ದೆ. ಯಾಕಂದರೆ ಸೀರೆ ಒಂದು ಸತಿ ಡ್ಯಾಮೇಜ್ ಆಗೋಯಿತು ಅಂದರೆ ನಾವು ಏನು ಮಾಡಿದ್ರೂ ಅದನ್ನು ಸರಿ ಮಾಡೋದಕ್ಕೆ ತುಂಬ ಕಷ್ಟ. ಅದರಲ್ಲೂ ನಮ್ಮ ಹಳ್ಳಿ ಕಡೆ ಅಂತ ಅಂದು ಕರೆಂಟ್ ಹೋಗೋದು ಕರೆಂಟ್ ಬರೋದು ಮಾಡ್ತಾಯಿತ್ತು. ಆದರೂ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೆ. ಆದರೆ ಲಾಸ್ಟಿಗೆ ಮಾತ್ರ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಏನು ಮಿಸ್ಟೇಕ್ ಅಂತ ನಾನು ಮಿನಿ ವ್ಲಾಗಲ್ಲಿ ಹೇಳಿರಲಿಲ್ಲ, ಜಸ್ಟ್ ಹಾಗೆ ಮಿಸ್ಟೇಕ್ ಆಯಿತು
ಇದೆಲ್ಲ ವರ್ಕಲ್ಲಿ ಇದೆಲ್ಲ ಆಗ್ತಾ ಇರಲಿ, ಆವಾಗಲೇ ನಮ್ಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗೋದು ಅಂತ ಹೇಳಿದ್ದೆ. ಹಾಗಾಗಿ ಏನಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ತುಂಬಾ ಕೇರ್ಫುಲ್ಲಾಗಿರಬೇಕು ವರ್ಕ್ ಮಾಡಬೇಕಾದ್ರೂ ಅಂತೂ. ಇನ್ನು ನಾನು ಐರನ್ ಮಾಡ್ತಾಯಿದ್ದೆ, ಅಪ್ಪು ಕೂಡ ಅಲ್ಲೇ ಕೂತಿದ್ದ, ಹಾಗಾಗಿ ಅವನಿಗೆ ಫೋನ್ ಹಾಕ್ಕೊಟ್ಟಿದ್ದೆ, ನೋಡ್ತಾ ಇದ್ದ. ಇನ್ನು ನೆನ್ನೆ ಒಬ್ಬರು ನನ್ನ ಹತ್ರ ಜ್ಯುವೆಲ್ರಿ ಇಸ್ಕೊಂಡು ಹೋಗಿದ್ರು, ಅಂದರೆ ರೆಂಟಿಗೆ. ಅವರು ಕೂಡ ಆವಾಗ ಸಂಜೆನೇ ಕೊಡ್ತೀನಿ ಅಂತ ಹೇಳಿದರು. ಸೊ ಅವರು ಕೂಡ ಬಂದರು. ನೀವು ಇವ್ರನ್ನ ನೋಡಿರ್ತೀರ ಅಂತ ಅನಿಸುತ್ತೆ. ನನಗೆ ಸಡನ್ನಾಗಿ ಗುರ್ತಿಡಿಯೋಕ್ಕಾಗಿಲ್ಲ ಅವ್ರು ಬಂದಾಗ. ಆದರೆ ನಾನು ಅವ್ರ ಪೇಜನ್ನ ಚೆಕ್ ಮಾಡಿದಾಗ ಗೊತ್ತಾಯಿತು, ಇನ್ಸ್ಟಾಗ್ರಾಮಲ್ಲೆಲ್ಲ ಇದ್ದರು ಅವರೂ. ಸೊ ಖುಷಿ ಆಯಿತು. ಅವ್ರು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಜ್ಯುವೆಲ್ರಿ ಎಲ್ಲ ಇದನ್ನು ಮಾಡ್ಕೊಂಡು ಹೋದರು. ಸೊ ಅವ್ರು ರೆಂಟಿಗೆ ಬುಕ್ ಮಾಡಿಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಸಂಜೆನೇ ಬಂದು ತಂದುಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಹೇಳಿದ ಮಾತನ್ನ ಹಂಗೆ ಸಂಜೆನೇ ತೊಗೊಂಬಂದು ಕೊಟ್ಟಿದ್ದಕ್ಕೆ. ಸ್ವಲ್ಪ ಭಯ ಇತ್ತು, ಎಲ್ಲ ಕಡೆನೂ ಇರುತ್ತೆ ಅಲ್ವಾ, ಹಂಗೇ. ಸೊ ಕೊಟ್ಬಿಟ್ಟು ಅವ್ರು ಹೋದ್ರು. ಇನ್ನು ನಾನು ಕೂಡ ಪ್ಲೀಟ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಐರನ್ ಮಾಡೋದಕ್ಕೆ. ಏನಾಯಿತು ಅಂದರೆ ನೋಡ್ತಾ ಇರ್ಬೋದು, ಎಲ್ಲ ಸೀರೆನೂ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನೊಂದು ಸೀರೆ ಇತ್ತು, ಆದರೆ ಕರೆಂಟ್ ಹೊರ್ಟೋಯ್ತು. ನಾನೇನು ಅಂದ್ಕೊಂಡೆ, ಇದನ್ನೆಲ್ಲ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕವರಲ್ಲಿ ಜೋಡಿಸಿ ಎತ್ತಿಟ್ಬಿಡೋಣ, ಇನ್ನೊಂದು ಸೀರೆ ಇದೆ ಅಲ್ವಾ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಐಡಿಯಾ ಮಾಡ್ಕೊಂಡು ಹಂಗೆ ಮಾಡ್ತಾಯಿದ್ದೆ. ಸಡನ್ನಾಗಿ ಏನಾಗೋಯಿತು ಅಂದರೆ, ಅದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಕರೆಂಟ್ ಬಂತು. ಓಕೆ, ಕರೆಂಟ್ ಬಂತಲ್ಲ, ಇದೊಂದು ಮಾಡಿಬಿಡೋಣ ಅಂತೇಳಿ ಬಂದು ಅದನ್ನು ಐರನ್ ಬಾಕ್ಸ್ ಎತ್ಕೊಂಡು ಸೀರೆ ಮೇಲೆ ಹಿಂಗಿಟ್ಟೆ. ಸಡನ್ನಾಗಿ ಅದು ಹೀಟಾಗಿತ್ತು, ನಾನು ನೋಡಿಕೊಂಡೆ ಇಲ್ಲ, ಸೀರೆ ಸುಟ್ಟೋಯ್ತು. ಸೀರೆ ಸುಟ್ಟೋಗಿ ಏನಪ್ಪ ಮಾಡಲಿ ಅಂತ ಅಂದ್ಕೊಂಡು ನನಗೆ ತಲೆ ಏನೋ ಒಂಥರ ಬಂಡೆನೇ ಬಿದ್ದಂಗೆ ಅನಿಸ್ಬಿಡ್ತು. ಯಾಕಂದರೆ ಅದೊಂದು ಅವ್ರ ಬಿಗ್ ಡೇ. ಅವರು ಆ ಸೀರೆಯಲ್ಲೇ ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ಟಿರ್ತಾರೆ. ನಾನು ಈ ಮದುವೆಲಿ ಹಿಂಗೆ ಕಾಣಿಸ್ತೀನಿ, ಈ ಸೀರೆಲಿ ಹಿಂಗೆ ಕಾಣಿಸ್ತೀನಿ, ಈ ಜ್ಯುವೆಲ್ರಿ ಹಾಕೊಂಡ್ರೆ ಹಿಂಗೆ ಕಾಣಿಸ್ತೀನಿ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ನಾವು ಸಡನ್ನಾಗಿ ಈ ಥರ ಮಾಡ್ದಂಗೆ ನಿಜವಾಗ್ಲೂ ಅದು ನಾನು ಬೇಕು ಅಂತ ಏನು ಮಾಡಲಿಲ್ಲ, ಆಕಸ್ಮಿಕವಾಗಿ ಹಂಗಾಯಿತು. ಸೊ ನನ್ನ ಕ್ಲೈಂಟ್ಸ್ಗೂ ಕೂಡ ಅದನ್ನು ಫೋನ್ ಮಾಡಿ ಹೇಳಿದೆ. ಅವರು ಕೂಡ ಏನು ಬೇಜಾರು ಮಾಡ್ಕೊಳ್ಲಿಲ್ಲ. ಸರಿ ಆಯಿತು, ನಿಮ್ಗೆ ಯಾವ ಸೀರೆ ಸಿಗುತ್ತಾ ಅದನ್ನೇ ತೊಗೊಂಡು ಬನ್ನಿ ಅಂತೇಳಿ ರಾತ್ರಿ 10 ಗಂಟೆ ತನಕ ಅವ್ರಿಗೆ ಮ್ಯಾಚ್ ಆಗೋ ಥರ ಸೀರೆ ನಾನು ಹುಡುಕಿ ಸೀರೆ ತೊಗೊಂಡು ಬಂದು ಅದನ್ನು ಸಡನ್ನಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟೆ. ಅವರು ಕೂಡ ಮಾಡ್ತಾಯಿದ್ರು. ಇನ್ನು ನನಗೆ ನೆಕ್ಸ್ಟ್ ಡೇ ವರ್ಕ್ಗೆ ಅಂತ ಹೇಳ್ಬಿಟ್ಟು ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ನೈಟೆಲ್ಲ ಕೂತ್ಕೊಂಡು ಅವ್ರು ಕೆಲವೊಂದು ಹೇರ್ ಸ್ಟೈಲೆಲ್ಲ ಕೇಳಿದರು. ಅದಕ್ಕೋಸ್ಕರ ಆ ಹೇರ್ ಸ್ಟೈಲ್ನೆಲ್ಲ ಜಡೆನ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಐಟಮ್ಸ್ನೆಲ್ಲನೂ ಜೋಡಿಸಿ ಎತ್ತಿಟ್ಕೊತಾ ಇದ್ದೆ. ಇನ್ನು ಬ್ಲೌಸ್ ಕೂಡ ಎಲ್ಲ ಹೊಲಿಸಿ ನಾನು ಅವ್ರಿಗೆ ಕೊಟ್ಟೆ. ಆ ಸೀರೆ ಹೇಗೆ ಕಾಣಿಸಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಸೀರೆ ಅಂತ. ಸೊ ತುಂಬಾ ಕಷ್ಟ ಇದೆ, ಮೈ ತುಂಬ ಕಣ್ಣಾಗಿದ್ರು ಎಲ್ಲೋ ಒಂದು ಕಡೆ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಹಿಂಗೆ ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಆದರೆ ಅವರು ಅದನ್ನು ಅರ್ಥ ಮಾಡಿಕೊಂಡ್ರು, ಇದನ್ನು ಸಮಾಧಾನ ಮಾಡಿಕೊಂಡ್ರು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.